ಭಾರತದಲ್ಲಿ ಏನು ಕಿರಿ ಐದು ಅಧಿಕಾರಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ನಾವು ಖಂಡಿಸುತ್ತೇವೆ. ಮತ್ತು 77 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು, ಆದರೂ ಕೂಡ ಮಹಿಳೆಯರ ದೌರ್ಜನ್ಯ ಅತ್ಯಾಚಾರ ನಡೀತಿದೆ. ಮತ್ತು ಇನ್ನೊಂದು ಘಟನೆ ಹೇಳ್ಬೇಕಂದ್ರೆ, ಇದು ಕಲ್ಕತ್ತಾ ನಡೆದ ಘಟನೆಯಲ್ಲಿ ಹಿಂದೆ ದೊಡ್ಡ ಒಂದು ಗುಂಪು ಇದೆ ಅನಿಸ್ತದೆ. ಯಾಕಂದ್ರೆ ಆ ಘಟನೆ ನಡೆದ ಸ್ಥಳದಲ್ಲಿ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಹಾಗೂ ಮತ್ತು ಅಲ್ಲಿ ಸಾಕ್ಷ್ಯಾಧಾರವನ್ನು ನಾಶಪಡಿಸಲು ಒಂದು ಗುಂಪು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಘರ್ಷಣೆ ಮತ್ತು ಮಾಡಿದ್ದಾರೆ. ನಾವು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಗಳು ಏನು ಹೇಳ್ತೇವೆ ಅಂದ್ರೆ, ಮತ್ತು ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಮಾಡಲು ಸದಾ ಸಿದ್ಧ. ಇದನ್ನು ಯಾರಂತ ಅಪರಾಧಿಯ ಮೇಲೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ವಿನಂತಿ ಮಾಡಿಕೊಳ್ತೇವೆ. ಅಂದ್ರೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಹೋದರ ಎಲ್ಲ ಮಿತ್ರರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ ಹಾಗೂ ಯುವ ಪಡೆ ಕಟ್ಟಂತ ಎಲ್ಲ ಜನಗಳೇ, ಅವರಿಗೆ ಮೊದಲಿಗೆ ನಮಸ್ಕರಿಸುತ್ತಾ, ಏನು ಒಂದು 8ನೇ ತಾರೀಕು ಅತ್ಯಾಚಾರ ಆಗಿತ್ತು. ಆದ ಕಾರಣಕ್ಕಾಗಿ ಅದನ್ನು ಶೀಘ್ರದಲ್ಲಿ ಗಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಇಲ್ಲಾಂದ್ರೆ ಅದು ಆಗುವುದಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ನಾವು ಮತ್ತಷ್ಟು ಯುವಕರನ್ನು ಕಟ್ಟಿ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡಲಾಗಿದೆ. ಆದ ಕಾರಣಕ್ಕಾಗಿ ಪ್ರಪ್ರಥಮ ಬಾರಿಗೆ ಇದೊಂದು ಕೆಲಸವನ್ನು ಮಾಡಿ ಇದು ಎಲ್ಲರಿಗೆ ಇದೊಂದು ಸಂದೇಶ ತಿಳಿಸಬೇಕಾಗಿದೆ. ಎಲ್ಲಾ ಕಡೆ ಇದು ಆಗ್ಬಾರ್ದನ್ನೋ ಕಾರಣಕ್ಕಾಗಿ ನಮ್ಮ ಜಮಖಂಡಿ ಎಲ್ಲ ಯುವ ಮಿತ್ರರು ಕೂಡಿ ಇದೊಂದು ಉಗ್ರ ಹೋರಾಟವನ್ನು ಮಾಡಿ ಹಾಗೂ ಮತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ. ಅದಕ್ಕಾಗಿ ಜಲ್ದಿ ಇದನ್ನೊಂದು ಪರಿಹಾರ ದೊರಕಿಸಬೇಕಾಗಿ ತಮ್ಮಲ್ಲಿಗೆ ಎಲ್ಲರಿಗೂ ವಿನಂತಿ. ಮೊದಲಿಗೆ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸುತ್ತಾ, ಈ ಹೋರಾಟದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಸಹೋದರರು ಈ ಹೋರಾಟಕ್ಕೆ ಕೈ ಜೋಡಿಸಿ ಈ ಹೋರಾಟವನ್ನು ಮಾಡಿದ್ದ ಎಲ್ಲರಿಗೆ ಮೊದಲಿಗೆ ನಮಸ್ಕರಿಸಿ, ಕಾರಣ ಏನಂದ್ರೆ ಈ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಏನು ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನ್ ತಿಳ್ಕೊಂಡಾರೋ ಯಾರಿಗೂ ಗೊತ್ತು. ಮತ್ತೆ ತಾವ ಮಹಿಳೆಯನ್ನ ಭಾರತಾಂಬೆ ತಂದು ಹೋಲಿಸ್ತಾರ. ಆ ಭಾರತಾಂಬೆ ಮೇಲೆ ಎಷ್ಟು ಅತ್ಯಾಚಾರ ಮಾಡತ್ತಾರ, ಅದ ಯಾರಿಗೀ ಅನುಕೂಲ ಅಲ್ಲ. ರಾತ್ರಿ ಪಾಪಕ್ಕೆ ವೈದ್ಯ 36 ಗಂಟೆಗಳ ಕೆಲಸ ಮಾಡಿ ತನಗೆ ರೆಸ್ಟ್ ಬೇಕನ್ನೋ ಕಾರಣಕ್ಕಾಗಿ ಒಂದು CC ಫುಟೇಜ್ ಇಲ್ಲದೆ ಇರೋ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾಳ. ಯಾವ ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ಜಿಕರ್ ಕಾಲೇಜಿನ ಬ್ರೋಕರ್ ಏಜೆಂಟ್ ಹೋಗಿ ಆಕಿ ಒಬ್ಬಕ್ಕೆ ಇದ್ದಿದ್ ನೋಡಿ ಆಕಿ ಮ್ಯಾಲ ಬಲವಂತವಾಗಿ ಅತ್ಯಾಚಾರ ಮಾಡಿ ಆಕಿ ಮ್ಯಾಲ ಕೊಲೆ ಮಾಡಿರ್ತಾರ. ಆ ಕೊಲೆ ಪ್ರಕರಣ ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ, ಆ ಕೊಲೆ ಮಾಡ್ಯಾರ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದು, ಅವ್ರಿಗೆ ಜಾಮೀನು ಸಿಗಬಾರ್ದು. ಯಾಕಂದ್ರ ಈ ಒಬ್ಬರಿಗೆ ಗಲ್ಲು ಶಿಕ್ಷೆ ಆತಂದ್ರ ಇಡೀ ಭಾರತ ದೇಶ ಎಚ್ಚೆತ್ಕೊಳ್ತೈತಿ. ಯಾಕಂದ್ರೆ ಒಬ್ಬರಿಗೆ ಶಿಕ್ಷೆ ಆತಂದ್ರ ಇನ್ನೊಬ್ಬ ಮಾನ್ಯ ಹಿಂಗ್ ಶಿಕ್ಷೆ ಆಗೈತಿ, ನಾವು ಯಾರು ತಪ್ಪು ಮಾಡಬಾರ್ದು ಅನ್ನೋ ಒಂದು ಸಂದೇಶ ಹೋಗ್ತೈತಿ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆಗ್ಲಿ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಆಗ್ಲಿ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ 7 ಸಚಿವ ಸ್ಥಾನದವರು, ಆರೋಗ್ಯ ಇಲಾಖೆನೂ ಅವ್ರದೈತಿ, ಗೃಹ ಮಂತ್ರಿನೂ ಅವ್ರದಾರ. ಆ ಕಾರಣಕ್ಕಾಗಿ ಈ ಹೆಚ್ಚು ವಿಷಯ ತೀವ್ರ, ಅದನ್ನ ಅವ್ರ ಹೆಣ್ಮಗಳು ಅವರಿಗೆ ಸಂಬಂಧಪಟ್ಟೈತಿ. ಆಕ್ಚುಲಿ ಅವ್ರ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ರ ಅವ್ರಿಗೊಂದು ಉತ್ತಮ ಭವಿಷ್ಯ ಐತಿ. ಆ ಕಾರಣಕ್ಕಾಗಿ ಅವ್ರು ಕೂಡಲೇ ಈ ಅತ್ಯಾಚಾರವನ್ನು ಯಾರ್ಯಾರು ಮಾಡ್ಯಾರ, ಯಾರ್ಯಾರು ಕೊಲೆ ಮಾಡ್ಯಾರ, ಅವ್ರಿಗಟ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರ ಪಶ್ಚಿಮ ಬಂಗಾಳದ ನಡು ರಸ್ತೆ ಒಳಗ ಈ ಎಲ್ಲ ಮಂದಿ ಒಳಗ ಸಾರ್ವಜನಿಕ ಒಳಗ ಅವ್ರನ್ನ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕಾಗಿ ಒಂದು ಸಂದೇಶ ಉಡಿಸಿದಾರಂದ್ರ ಭಾರತ ದೇಶ ಒಳಗೆ ಇನ್ನೊಮ್ಮೆ ಅತ್ಯಾಚಾರ ಕೊಲೆಗಳು ಹೆಣ್ಮಕ್ಳ ಮೇಲೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಆರೋಪಿಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಅಂತಲ್ಲಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡುತ್ತೇವೆ.
ಧಿಕ್ಕಾರ ಧಿಕ್ಕಾರ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಎಲ್ಲವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇವತ್ತಿನ ದಿನ ನಾವಿಲ್ಲಿ ಯಾಕೆ ಈ ಹೋರಾಟ ಮಾಡ್ತಿದ್ದೇವಪ್ಪ ಅಂದ್ರೆ ನಮ್ಮ ಭಾರತದ ಒಂದು ರಾಜ್ಯ ಆಗಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇದೇ ಆಗಸ್ಟ್ 8ನೇ ತಾರೀಕು